ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವತಿಯಿಂದ ನೀಡಲಾಗುವ 2026ನೇ ಸಾಲಿನ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಸಾಹಿತ್ಯ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಡಾಕ್ಟರ್ ವೀಣಾ ಶಾಂತೇಶ್ವರ್ ಹಾಗೂ ಬಳ್ಳಾರಿಯ ಲೋಹಿಯಾ ಪ್ರಕಾಶನದ ಸಿ ಚಿನ್ನಬಸವಣ್ಣ ಅವರಿಗೆ ಪ್ರದಾನ ಮಾಡಲಾಯಿತು. ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಅಥಣಿಯ ವಿಮೋಚನಾ ಸಂಸ್ಥೆಯ ಅಧ್ಯಕ್ಷ BL ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಮುಖ್ಯ ಅತಿಥಿಗಳು ಮತ್ತು ಪ್ರಶಸ್ತಿ ಪುರಸ್ಕೃತರು ಮಾತನಾಡಿ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರ ಸಾಹಿತ್ಯ ಬದುಕಿನ ಮೈಲುಗಲ್ಲನ್ನು ಸ್ಮರಿಸಿದರು. ಪ್ರಶಸ್ತಿನೂ ಬಂತಲ್ಲ, ಅಂತಹ ಮಹತ್ವಾಕಾಂಕ್ಷಿ ಕೆಲಸವೇ ಇರಲಿ, ಕೊನೆ ತನಕ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಇವತ್ತಿನ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾಹಿತ್ಯಾಭ್ಯಾಸಿಗಳು ಇವರಿಗೆಲ್ಲ ಈ ಗುಣ, ಕಾಪ್ಸೆಯವರ ಈ ಗುಣ ಅನುಕರಣೀಯವಾದದ್ದು. ಕಾಪ್ಸೆಯವರ ಕೆಲವೊಂದು ವಿಚಾರಗಳು ಇವತ್ತಿಗೂ ಬಹಳ ರೆಲೆವೆಂಟ್ ಅನಿಸ್ತಾವೆ. ಅವರು ಬೇಸಿಕಲಿ ಕನ್ನಡ ಶಾಲಾ ಶಿಕ್ಷಕನಾಗಿ ತಮ್ಮ ಕರಿಯರ್ ಪ್ರಾರಂಭ ಮಾಡಿದರು. ಮಕ್ಕಳಿಗೆ ಪ್ರಾರಂಭಿಕ ಹಂತದೊಳಗೆ ಕನ್ನಡವೇ ಮಾಧ್ಯಮ ಆಗಬೇಕು ಅಂತ ಅವರು ಉಳಿದ ಎಲ್ಲ ಶಿಕ್ಷಣ ತಜ್ಞರ ಹಂಗೆ ಪ್ರತಿಪಾದಿಸ್ತಾ ಇದ್ರು. ಇದು 30-40 ವರ್ಷಗಳ ಹಿಂದೆ ಕನ್ನಡ ಶಾಲೆಗಳ ಸುಧಾರಣೆ ಆಗಬೇಕು, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆವಾಗನೂ ಅವರು ಹೇಳ್ತಾ ಇದ್ರು. ಈಗ ಅದನ್ನೇ ನಾವು ಮತ್ತೆ ಹೇಳ್ತಾ ಇದ್ದೀವಿ. ಗುರುಲಿಂಗ್ ಕಾಪ್ಸೆ ಅವರ ಪುತ್ರ ರವಿ ಕಾಪ್ಸೆ ಅವರು ಮಾತನಾಡುತ್ತಾ, ನಮ್ಮ ತಂದೆಯವರು ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಶಿಷ್ಯರನ್ನೇ ಪ್ರೀತಿಸುತ್ತಿದ್ದರು. ಅವರ ಸರಳತೆ ಮತ್ತು ಸಾಹಿತ್ಯ ಪ್ರೇಮ ನಮಗೆ ಸದಾ ಆದರ್ಶ ಎಂದು ತಂದೆ ತಾಯಿಯವರ ಬದುಕಿನ ಹಾದಿಯನ್ನು ನೆನೆದರು. ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ರು, ಕಷ್ಟಪಟ್ಟು ಮಾಡಿರೋರು. ಹಾಸ್ಟೆಲಲ್ಲಿದ್ದರು, ಮಲ್ಲಿಕಾರ್ಜುನ ಕೂಡ ಹೆಲ್ಪ್ ಮಾಡಿರೋರಿಗೆ, ಸಿದ್ದೇಶ್ವರ ಸ್ವಾಮಿಗಳು ಭಾಳ ಬಿಡ್ತು. ಅದಕ್ಕೆ ನಮಗೆ ಪ್ರಾಬ್ಲಮ್ ಇದ್ದು ಅವನಿಂದ. ಯಾಕೆಂದ್ರೆ ಅಪ್ಪ ಅವರು ಹೊರಗೆ ಇರ್ತಿದ್ರು, ನಮ್ಮ ಜೊತೆಗಿಲ್ಲ, ನಮ್ಗೆ ಭಾಳ ನಮ್ಮ ಜೊತೆಗೆ ಇರ್ತಿತ್ತು. ಅವ್ರು ಏನು ಹೇಳ್ತಿದ್ದಂದ್ರೆ, ಏನು ಹೆಂಗೆ ಇರ್ತಿ ಅಂದ್ರೆ, ಒಂದು ಪಾಲಿಸಿ ಏನಂದ್ರೆ, ಈಗ ಆಲಸ್ಯ ಹಂಗೆ ಆಗ್ಬಾರ್ದು ಅಂದ್ರೆ ಸೂರ್ಯ ನೀವು ಯಾವಾಗ ನೋಡಿ ಮುಂಜಾನೆ ಒಂದಿನ ಲೇಟಾಗಿ ಹೇಳ್ತೀನಿ ಬರ್ತೀನಿ ಅಂದ್ರೆ ಏನಾಗುತ್ತೆ ಜಗತ್ತು, ಎಲ್ಲ ಕತ್ಲಾಗತ್ತೆ. ಅದಕ್ಕೆ ನಮ್ಮ ಹೋಗ್ಬಿಡ್ತಿದ್ದು ಸೂರ್ಯನ ಥರ ಪಾಲ್ಸಿ ಇರ್ಬೇಕು. ಅಂದ್ರೆ ಆ ಥರ ಬೆಳಗ್ಗೆ ಹೇಳ್ಬೇಕು, ಸಂಜೆಯಿಂದ ಸಂಜೆಗೆ ಮುಗಿಸ್ಬೇಕು. ಅದಕ್ಕೆ ನಾವು ಓದುವಾಗ ನಮ್ಮಪ್ಪ 10 ಗಂಟೆಗೆ ಲೈಟ್ ಆಫ್, ಬೇಕಾದ ಪರೀಕ್ಷೆ ಇರಲಿ ಹಿಂಗಿರಲಿ, ನೀವು 2 ಗಂಟೆಗೆ ಓದ್ರಿ ನಡೀತೈತಿ, ಆದ್ರೆ 10 ಗಂಟೆಗೆ ಲೈಟ್ ಆಫ್ ಅಂದ್ರೆ ಆಫ್. ಆಮೇಲೆ ಹೇಳ್ಬೇಕಂದ್ರೆ, ಈ ರಾಜ್ಯ ಪ್ರಶಸ್ತಿ ಬಂದಾಗ ಅವರಿಗೆ BDS ಸೆಟ್ ಕೊಟ್ಟರು. ಅದನ್ನ ಅಪ್ಪ ಎಲ್ಲರೂ ಹೇಳಿದ್ರೆ, ತಗೋರಿ ಫ್ರೀ ಬರುತ್ತೆ, ತಗೋರಿ ಅಂತ. ನಾನು ನೌಕರಿ ಮಾಡ್ತಿದ್ದೆ, ಅಮೆರಿಕ ಹೋಗಿ ನಾವು 4 ಮಂದಿಗೆ ಅಮೆರಿಕ ಹೋಗಿ, ಅಪ್ಪನೂ ಹೋಗಿದ್ದಾರೆ ಅಮೆರಿಕಾಗೆ. ಒಂದಂದ್ರೆ ನಮ್ಮ ಅವನು ಕರ್ಕೊಡೋಕ್ಕಾಗಲಿಲ್ಲ. ಮತ್ತು ಸಾಹಿತ್ಯ ಪ್ರೇಮ ನಮಗೆ ಸದಾ ಆದರ್ಶ ಎಂದು ತಂದೆ ತಾಯಿಯವರ ಬದುಕಿನ ಹಾದಿಯನ್ನು ನೆನೆದರು. ವೇದಿಕೆ ಮೇಲೆ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಪಿಲ್ಲದ್, ಶಂಕರ್ ಹಲ್ಗತ್ತಿ, ಚಂದ್ರಶೇಖರ್ ಕಾಪ್ಸೆ, ಡಾಕ್ಟರ್ ಬಸವರಾಜ್ ಸಾದರ್, ಡಾಕ್ಟರ್ ಶಾಂತಾ ಇಂಬ್ರಾಪುರ್, ಡಾಕ್ಟರ್ ಚಿದಾನಂದ್ ಸಿದ್ದಾಶ್ರಮ್ ಹಾಗೂ ಪ್ರೊಫೆಸರ್ GN ತಿಗಡಿ ಉಪಸ್ಥಿತರಿದ್ದರು. ಅಪಾರ ಸಂಖ್ಯೆಯ ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.